ನಿಮಗೆ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಬಾಳ ರೊಕ್ಕ ಐತಂತ ಅಹಂಕಾರ ಮಾಡಬೇಡ್ರಿ. ಬಾಳ ರೊಕ್ಕ ಐತಿ ಸರ್ಕಾರಕ್ಕೆ ಅಹಂಕಾರ ಮಾಡಬೇಡ್ರಿ. ನಾಳೆ ನೀವು ಸತ್ರೆ ಅಂದ್ರ ನಾ ಸತ್ತಾರಿಲ್ಲ, ಸತ್ರೆ ಅಂದ್ರೆ ನಿಮ್ಮ ಹೆಣ ಸ್ಟೇಟ್ ಬ್ಯಾಂಕ್ ಹೋಯಂಗಿಲ್ಲ, ವಿಧಾನಸೌಧಕ್ಕೆ ಹೋಯಂಗಿಲ್ಲ, DCC ಬ್ಯಾಂಕಿಗೆ ಹೋಯಂಗಿಲ್ಲ, ಸ್ಮಶಾನಕ್ಕೆ ಹೋಯ್ತಾರೆ. ತಮ್ಮ ಬ್ಯಾಂಕ್ ಇಲ್ಲಿ ಉಳಿತೈತೆ, ಫ್ಯಾಕ್ಟ್ರಿ ಇಲ್ಲಿ ಉಳಿತೈತೆ, 1000 ಎಕರೆ ಇಲ್ಲಿ ಉಳಿತೈತೆ. ಇಲ್ಲಿ 1000 ಮಂದಿ ರೈತರು ಕೂಡ ಪಕ್ಷಾತೀತ ಜಾತ್ಯತೀತವಾಗಿ ಕುಂತಾರ. 1ನೇ ತಾರೀಕು ಫ್ಯಾಕ್ಟ್ರಿ ಚಲಾವಣೆ. ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಶಕುನಿಗಳದಾರ. ರಾಜ್ಯಪಾಲ CS 20ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಚಂದ ಐತಂದ್ರ ಈ ಮಕ್ಕಳ ತಾಕತ್ ಅಂದ್ರೆ ಏನೋ ತರ ಫ್ಯಾಕ್ಟ್ರಿ ಚಾಲು ಆಗಿರೋ ರೈತ ಸಂಘ ತಾಕತ್ ಇಲ್ಲ. ಯಾವ ಸರ್ಕಾರ ರೈತನ ಏನೂ ಅಲ್ಲ. ರೈತನ ಸಂಘ ತಾಕತ್ ಮುಂದೆ ಯಾವುದೇ ತಾಕತ್ ನಡೆಯಂಗಿಲ್ಲ. ರಾಜಕಾರಣ ಬಿಡ್ರಿ, ಟ್ಯಾಕ್ಸ್ ಬಿಡ್ರಿ. ಕಾಗವಾಡ ಹಿಡ್ಕೊಂಡು ಎಷ್ಟು ಜನ MLA ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ರಾಜಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗೆ ಸ್ವಾಭಿಮಾನಿ ಇರ್ತಾರ. ಮಾನವೀಯತೆ ಇತ್ತಂದ್ರ ರೈತಗಳ ಅನ್ನ ತಿನ್ನುವಂತ ಸ್ವಾಭಿಮಾನಿ ನಿಮ್ಮೊಳಗೆ ಇರ್ತಾರ. ಬರ್ರಿ, ಬಂದ್ ಭಾಗವಹಿಸ್ರಿ. ಯಾವ MLA ಮಾತಾಡ್ತಾನ್ರಿ ಒಂದ್ ಸ್ವಲ್ಪ ಬರಿ ಇಟ್ಕೊಂಡು ನೀವೆಲ್ಲ ಪಗಾರ ಹೆಚ್ಚಾಗ್ಲಿಕ್ ಮಾತಾಡ್ತಾರೆ ಎಲ್ಲರೂ. 4,500 ಕಬ್ಬಿನ ಬಿಲ್ ಗೊತ್ತಂತ ಯಾವ MLA ಮಾತಾಡ್ತಾನಪ್ಪ? 20 ಜನ ರೈತ ಸಂಘ ಯಾರು ಮನೆಗೆ ಹತ್ತಿಲ್ಲ. ಕಬ್ಬ ಬಂದ್ ಮಾಡಾಕತ್ತಾರ, ಟ್ರ್ಯಾಕ್ಟರ್ ಬಂದ್ ಮಾಡಾಕತ್ತಾರ. ಇವರು ದುಷ್ಟ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡು ಬಂದಾರ. ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ. 15 ದಿನ ನಮ್ಮ ರೈತ ಸಂಘ ಎಲ್ಲ ಜಿಲ್ಲಾದವರು ಪ್ರತಿ ಫ್ಯಾಕ್ಟ್ರಿ ಮುಂದೆ ಬಂದ್ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸೇವನ್ನ ಕನ್ನಡ ಬರ್ತೇನೆ. ಸರಿಯಾದ ನಿರ್ಣಯ ಆಗಲಿ. ನಿಮ್ಮೆಲ್ಲರ ಬೆವರಿನ ಹನಿಗೆ
ಮಠಾಧೀಶರಿಗಾಗಲಿ ಯಾರು ಇಲ್ಲ. ವ್ಯವಸ್ಥೆ ಬಹಳ ದೊಡ್ಡದು. ಅಂತ ವ್ಯವಸ್ಥಿಸಿ ತಮ್ಮನ್ನ ನೀವು ಬೆಳೆದಿರಿ. ಅದಕ್ಕೆ ಬೆಲೆ ಕೊಡಿ.